ಬನ್ನಿ ರವಿಯವರೇ. ಮೂವಿ ತುಂಬಾ ಅದ್ಭುತವಾಗಿದೆ. ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ತೆಲುಗು ಮೂವಿ ನೋಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಅಲ್ಲೂ ಒಳ್ಳೆ ಖುಷಿ ಆಯಿತು. ನಮ್ಮ ವಿಜಯಪುರದಿಂದ ಶಿಲ್ಘಟ್ಟದಿಂದ ಎಲ್ಲ ಹೋಗಿ ನೋಡಿದ್ವಿ ನಮ್ಮ ಆಲ್ ಟೀಮು. ಈ ಟೀಮು ಒಳ್ಳೆ ಆಲ್ ದಿ ಬೆಸ್ಟ್ ಆಗಲಿ. ಈ ಲವ್ ರೆಡ್ಡಿನ ಫಿಲಮು ಕಾಂತಾರ ರೇಂಜ್ಗಿಂತ ಒಂದು ಮಟ್ಟಿಗೆ ಜಾಸ್ತಿ ಆಗಲಿ ಅಂತ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಮೂವಿ ನೋಡ್ತಾ ಇದ್ರೆ ನಾನು ತುಂಬಾನೇ ಲಾಸ್ಟ್ ಅಲ್ಲಿ ಇವ್ರು ನೋಡಿಬೇಕು ಅಂತ ಅನಿಸ್ತು. ಸೊ ಪೇರೆಂಟ್ಸ್ ನೀವು ಇನ್ಮೇಲೆ ಸೆಕ್ಯೂರಿಟಿ 22ನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ. ಇನ್ಮೇಲೆ ನೀವು ಆಚೆ ಕಡೆ ಓಡಾಡ್ಬೇಕಾದ್ರೆ ಸೆಕ್ಯೂರಿಟಿ ಇಟ್ಕೊಂಡು ಓಡಾಡಿ. ಸೊ ನಾನು ತಮಾಷೆಗೆ ಹೇಳ್ತಾ ಇಲ್ಲ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಆಕ್ಟಿಂಗ್ ಅಂತ ಅನ್ಸೋದೇ ಇಲ್ಲ. ಸೊ ನೋಡ್ತಾ ಇದ್ರೆ ಅವ್ರ ಪಾತ್ರನ ಇಂಥ ತಂದೆನ ನಾವು ಇಡಬಾರ್ದು, ಇಟ್ಕೊಂಡು ಹೊಡಿಬೇಕು ಅಂತ ಅನ್ಸುತ್ತೆ. ಸೊ ಅವರು ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ಸೊ ಸರ್ 22ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವು ಸೆಕ್ಯೂರಿಟಿ ಓಡಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಈಗಾಗಲೇ ನಿಮ್ಗೆ ಅನುಭವ ಆಗಿರುತ್ತೆ. ಮತ್ತೆ ನಿಮ್ಮ ಹತ್ರ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನ ಏನಪ್ಪಾ ಅಂತ ಅಂದ್ರೆ 22ನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಹೊಸ ಟೀಮು, ನಾನು ಯಾರು ಅಂತ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಸೊ ಈ ಟೀಮ್ಗೂ ನನಗೂ ಸಂಬಂಧ ಇಲ್ಲ. ಆದ್ರೂ ಸಹ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಹೊಸ ಟೀಮು ಮೂವಿ ತುಂಬಾ ಕಷ್ಟಪಟ್ಟು ಅವ್ರು ಮಾಡಿರ್ತಾರೆ. ಸೊ ಪ್ರತಿಯೊಬ್ರು ಸಹ ನಿಮ್ಮ ಮೊಬೈಲ್ ಸ್ಟೇಟಸ್ ಹಾಕೊಳ್ಳಿ, ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಹೇಳಿ ಮೂವಿ ಬಂದ್ ನೋಡಿ ಅಂತ ಹೇಳ್ಬಿಟ್ಟು. ಇನ್ನ ಪೇರೆಂಟ್ಸ್ ವಿಚಾರಕ್ಕೆ ಬಂದ್ರೆ ತಂದೆ ತಾಯಿಗಳು ಮಗುವನ್ನ ಚಿಕ್ಕ ವಯಸ್ಸಿಂದ ಬೆಳೆಸ್ತಾರೆ. ಅವ್ರು ಏನ್ ಬೇಕೋ ಸ್ಟಿಕ್ಕರ್ ಬೇಕಾ, ಬಟ್ಟೆ ಬೇಕಾ, ಚಪ್ಪಲಿ ಬೇಕಾ, ಏನ್ ಬೇಕೋ ಪ್ರತಿಯೊಂದು ಸಹ ಕೊಡಿಸ್ತಾರೆ. ಆದ್ರೆ ಪ್ರೀತಿ ವಿಷಯಕ್ಕೆ ಬಂದಾಗ ಮಾತ್ರ ಜಾತಿ, ಕುಲ, ಆಸ್ತಿ, ಅಂತಸ್ತು ಅಂತ ನೋಡ್ತಾರೆ. ಆದ್ರೆ ಮಗು ಸಂತೋಷವಾಗಿರೋದನ್ನ ಮಾತ್ರ ಪೇರೆಂಟ್ಸ್ ನೋಡೋದಿಲ್ಲ. ಸೊ ಎಷ್ಟೋ ಜನ ಇವಾಗ ರಿಲೇಷನ್ ಅಲ್ಲಿ ಮದುವೆ ಆಗಿರ್ತಾರೆ, ಎಲ್ಲರೂ ಖುಷಿಯಾಗಿರ್ತಾರ. ಆದ್ರೆ ಅವ್ರು ಪ್ರೀತಿ ಮಾಡಿ ಅಂತವ್ರು ಕೊಟ್ರೆ ಅವ್ರು ಈ ಹುಡುಗ ಏನಂತ ಹುಡುಗಿಗೆ ಗೊತ್ತಿರುತ್ತೆ, ಹುಡುಗಿ ಏನಂತ ಹುಡುಗನ್ ಗೊತ್ತಿರುತ್ತೆ. ಹಾಗಾಗಿ ಅವ್ರು ಖುಷಿಯಾಗಿರ್ಬೇಕಾದ್ರೆ ಪ್ರೀತಿ ಮಾಡಿರೋಂತವ್ರಿಗೆ ಪೇರೆಂಟ್ಸ್ ಅಡ್ಡಿ ಮಾಡಬಾರ್ದು. ಸೊ ಪ್ರತಿಯೊಬ್ಬ ಲವರ್ಸು ಸಹ ಈ ಮೂವಿಯನ್ನು ನೋಡ್ಬೇಕು. ಅದೇ ರೀತಿಯಾಗಿ ಪೇರೆಂಟ್ಸ್ ಸಹ ಈ ಮೂವಿ ನೋಡಿ ದಯವಿಟ್ಟು ಒಂದು ಬಾರಿ ಈ ಮೂವಿ ನೋಡಿ. ಅದೇ ರೀತಿಯಾಗಿ ಹೊಸ ಟೀಮ್ ನ ಬೆಳೆಸಿ. ಮೇಡಮ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರ ಮೇಡಮ್. ಸರ್ ನಿಮ್ ಬಗ್ಗೆ ಹೇಳಷ್ಟೇ ಇಲ್ಲ, ನಿಜವಾಗ್ಲೂ ನೋಡ್ತಾ ಇದ್ರೆ ತುಂಬಾ ಖುಷಿನಾಯ್ತು ಸರ್. ನಿಮ್ದಂತೂ ಹೇಳೋ ಹಾಗಿಲ್ಲ. ನಿಮ್ಮನ್ನ ಈ ಮೂವಿ ನೋಡಿದವರೆಲ್ಲ ಹೊಡಿಬೇಕು ಅಂತ ಅನ್ಕೊಂತಾರೆ. ನಂಗಂತೂ ನೋಡ್ತಾ ಇದ್ರೆ ಲಾಸ್ಟ್ ಸೀನ್ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅದೇ ರೀತಿಯಾಗಿ ನಮ್ ಚಿಕ್ಕಬಳ್ಳಾಪುರ ಹೊಡೆದ್ರ ಸರ್ ಅವರು ತುಂಬಾ ಚೆನ್ನಾಗಿ ಸಂಭಾಷಣೆಯನ್ನ ಪಡೆದಿದ್ರೆ. ಸರ್ ಡೈರೆಕ್ಟರ್ ಯಾರು ಗೊತ್ತಾಗ್ಲಿಲ್ಲ, ಸ್ಮರಣ್ ರೆಡ್ಡಿ ಅಂತ ಬಂದಿದ್ದಾರೆ. ಸೊ ಅವ್ರಿಗೆ ನನ್ನ ಪರವಾಗಿ ತುಂಬಾ ಧನ್ಯವಾದಗಳು. ಇನ್ನ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಾದ್ರೆ ಸರ್ ಯಾರು ಪ್ರೊಡ್ಯೂಸರ್, ಇದು ಒಂಥರ ಎಲ್ಲ ತಂಡ ಒಂದ್ ತಂಡನೇ. ಇದ್ರಲ್ಲಿ ತುಂಬಾ ಜನ ದುಡ್ಡನ್ನ ಹಾಕಿದ್ರೆ. ಯಾಕಂದ್ರೆ ಒಂದು ಮಗುಗೆ ಜನ್ಮ ಕೊಡ್ಬೇಕಾದ್ರೆ ತಾಯಿ ನಾನಾ ಕಷ್ಟವನ್ನ ಪಡ್ತಾಳೆ. ಅದೇ ರೀತಿಯಾಗಿ ಒಂದು ಸಿನಿಮಾ ಥಿಯೇಟರ್ ಮೇಲೆ ಕಾಣ್ಬೇಕಾದ್ರೆ ಆ ಪ್ರೊಡ್ಯೂಸರ್ ಅದಕ್ಕಿಂತ 10ರಷ್ಟು ಕಷ್ಟಪಟ್ಟಿರ್ತಾರೆ. ಹಾಗಾಗಿ ದಯಮಾಡಿ ಪ್ರತಿಯೊಬ್ರು ಸಹ ನಿಮ್ಮ ಮೊಬೈಲ್ ಸ್ಟೇಟಸ್ ಹಾಕೊಳ್ಳಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಈ ಚಿತ್ರಕ್ಕೆ ಶುಭವಾಗ್ಲಿ. ಸೊ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಫಸ್ಟ್ ಆಫ್ ಆಲ್, ಸೊ ಲವ್ ರೆಡ್ಡಿ ಮೂವಿ ಆಕ್ಚುಲಿ ನಾನು ಈ ಸಿನಿಮಾ ಬಗ್ಗೆ ಅಣ್ಣನ ಹತ್ರ ಅಂದ್ರೆ ವಿಜಯ್ ಸರ್ ಹತ್ರ ತುಂಬಾ ಡಿಸ್ಕಸ್ ಮಾಡಿದ್ವಿ ನಾವು. ಅವ್ರು ಒಂದ್ಸರಿ ಮ್ಯಾಕ್ಸ್ ಒಂದು ಶೋ ಹಾಕಿದ್ರು. ಫೋನ್ ಮಾಡಿದಾಗ ಫಿಲಮ್ ನೋಡ್ತಾ ಇದೀನಿ, ಮಾಡ್ತೀನಿ ಅಂತ ಹೇಳಿದ್ರು. ಇಷ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋದ್ವಿ, ಹೆಂಗಿದೆ ಸಿನಿಮಾ, ಯಾಕೆ ಹಾಗೆ ಪ್ರೆಸೆಂಟ್ ಮಾಡ್ಬೇಕಂತ ಯಾಕೆ ಅನಿಸ್ತು ಅಂದಾಗ ಅವ್ರು ಹೇಳಿದ್ರು, ಇಲ್ಲ ಈ ಸಿನಿಮಾ ನೀನ್ ನೋಡು, ತುಂಬಾ ಡೆಪ್ತ್ ಆಗಿ ನೋಡು. ಇದ್ರಲ್ಲಿ ಒಂದು ವಿಷಯ ಇದೆ, ಸ್ಪೆಷಲಿ ಒಬ್ಬ ಆರ್ಟಿಸ್ಟ್ಗಳು ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಈ ಭಾಷೆ, ಎಸ್ಪೆಷಲಿ ಭಾಷೆ ನೀವು ನೋಡಿ, ಸುಮಾರು ಡಬ್ಬಿಂಗ್ ಸಿನಿಮಾಗಳು ನೋಡ್ತೀರಾ, ಇಷ್ಟು ಪರ್ಫೆಕ್ಟ್ ಆಗಿ ಎಲ್ಲೂ ಅನ್ಸಿಲ್ಲ. ಬಟ್ ನಮ್ಮವ್ರು ಯಾರೊಬ್ರು ಹೇಳಿದ್ರು, ಅಲ್ಲ ಲಿಪ್ಸಿಂಗ್ ಆಗ್ತಿಲ್ಲ. ಒಂದು ಲಿಪ್ಸಿಂಗ್ ಅಂದ್ರೆ ಕನ್ನಡ ಸಿನಿಮಾನೇ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕೋ ಸ್ವಲ್ಪ ಹಿಂದೆ ಮುಂದೆ ಲಿಪ್ಸಿಂಗ್ ಆಗಿರ್ಬೇಕೇನೋ ಅಂತಂದ್ರೆ ಅಷ್ಟು ಕರೆಕ್ಟ್ ಡಬ್ಬಿಂಗ್ ಮಾಡಿದ್ದಾರೆ. ಸೊ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಪ್ರತಿಯೊಬ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲಿ ಅಂಜನ್ ಬ್ರೋ, ಸೊ ಅವರು ಬಿಸಿ ಅನ್ಸುತ್ತೆ. ಸೊ ಅಂಜನ್ ಬ್ರೋಗೂ ನಮಗೂ ಸುಮಾರು ಒಂದು ಬಾಂಡಿಂಗ್ ಇದೆ. ಸೊ ಅವ್ರದ್ದೊಂದು ಋಣ ಇತ್ತು. ಅಂದ್ರೆ ನಮ್ದು ಯಾವ್ದೋ ಒಂದು ಸಿನಿಮಾ ಇದ್ದಾಗ ಹೈದರಾಬಾದಲ್ಲಿ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಹಂಗಾಗಿ ಈಗ ನಾವೆಲ್ಲರೂ ಸೇರಿ ಇದಕ್ಕೆ ಮಾಡ್ತಿದ್ವಿ. ಸರ್ ಹೈದರಾಬಾದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ನಿಮ್ ಸಿನಿಮಾ ನೋಡ್ಬೇಕಂತ. ನೋಡಿ ಸರ್, ಇಲ್ಲಿ ಬಂದು ನಿಮ್ಗೆ ಕಾಲಿಗೆ ಬಿದ್ರು. ಸೊ ವೆರಿ ಸಿಂಪಲ್ ಅಲ್ಲ ಸರ್, ಯಾರೋ ಹಂಗೆ ಸರ್, ಯಾರೋ ಒಂದು ನಿಮ್ಗೆ ಅಲ್ಲಿ ಕೈ ಮಾಡಿದ್ರು, ಇಲ್ಲಿ ಬಂದು ಕಾಲಿಗೆ ಬಿದ್ರಲ್ಲ ಸರ್. ಸೊ ಆರ್ಟಿಸ್ಟಿಗೆ ಇಲ್ಲಿ ರೆಸ್ಪೆಕ್ಟ್ ಕೊಡೋ ರೀತಿ ಹಂಗೆ ಇರುತ್ತೆ. ಸೊ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಇನ್ನೇನು ನವೆಂಬರ್ 22ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ. ಥ್ಯಾಂಕ್ ಯು.